ಅಣ್ಣ ಇವನ್ನ ಒಳಗೆ ಕರ್ಕೊಂಬಂದು ಕುಂಡ್ರಿಸಿದೆಯಲ್ಲ. ಒಳಕ್ಕೆ ಅದು ಮಂಚದ ಮೇಕೆ ಇವನ್ನ ಯಾಕೆ ಒಳಗೆ ಕರ್ಕೊಂಬಂದೆ? ನಡೆಯೋ ಆಚೆಗೆ ಯಾಕೆ ಬಂದಿದ್ಯಾ? ನಡಿಯೋ. ಏಯ್ ಬಾಯ್ ಮುಚ್ಚು ಫಸ್ಟು ನೀನು. ಫಸ್ಟು ಹೇಳೋದ ಕೇಳಿಸ್ಕ. ಅವ್ರು ಯಾಕೆ ಬಂದವ್ರೆ ಏನು ಎತ್ತ ಅಂತ ಸ್ವಲ್ಪ ಸಮಾಧಾನ ಮಾತಾಡೋಣ. ಇಲ್ಲ ಅಂತಂದ್ರೆ ನಾವು ಇರೋದಿಲ್ಲ ನೋಡು, ಅದೇ ಹೋಗ್ಬಿಡ್ತೀವಿ. ಸ್ವಲ್ಪ ಸಮಾಧಾನದಾಗೆ ಇರೋದು ಕಲಿ. ಏನು ಮಾತಾಡ್ಬೇಡ, ಬಾಯಿ ಐತೆ ಅಂತ ಸುಮ್ಮನೆ ಬಾಯಿ ಮಾಡ್ತಾ ಇದ್ರೆ ಸ್ವಲ್ಪ ಸಮಾಧಾನದಾಗೆ ಅವರು ಏನಕ್ಕೆ ಬಂದವ್ರೆ ಏನು ಯಾಕೆ ಸ್ವಲ್ಪ ಕೇಳ್ಕೊಂಡು ಆಮೇಲೆ ಮಾತಾಡು. ಸುಮ್ಮನೆ ಒಟ 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 ಅನ್ಬೇಡ, ಬಾಯಿ ಮುಚ್ಕೊಂಡಿರು. ನಾನು ಮಾತಾಡೋ ತಕ್ಕನ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಮಣಿನ ಮನಗಿಸಿದ್ರ ಎಲ್ಲಿ ಅಮ್ಮಣಿ? ಒಳಗೆ ಅತ್ತೆ ಮನಗಿಸ್ತೈತೆ ಹೇಳಿ ತೊಟ್ಲಾಗಿ. ಮನೆ ಕಂಡಿರ್ಬೇಕು. ಮನಗಿಸ್ತೈತಿ ಇಲ್ಲಿ, ಮತ್ತೆ ಬಾಯಿ ಮಾಡಿದ್ರೆ ಎದ್ದಳ್ಬಿಡ್ತಾಳೆ ಅಂತ ಅಲ್ಲಿ ಮನಗಿಸ್ತೈತೆ ಅತ್ತೆ. ಮತ್ತೆ ಇವತ್ತು ನಾನು ಎಷ್ಟು ಅಯ್ಯಂದಿದ್ದೀನಿ ಗೊತ್ತಾ? ನನ್ನ ಕಷ್ಟ ನನಗೆ. ನಾನು ಅಯ್ಯೋ ಅಂದಿರೋ ಅಷ್ಟೇ, ಯಾರೂ ಅಯ್ಯೋ ಅಂದಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನನಗೆ ಎಷ್ಟು ಅವಾಗ ಹಾಸ್ಪಿಟ್ಲಾಗಿದ್ದಾಗ ಎಷ್ಟು ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಯಪ್ಪ ನೋಡೋಕೆ ಬರಲಿಲ್ವಲ್ಲ. ಅಲ್ಲ ನನ್ನ ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಮಗುನ ನೋಡೋಕ್ಕೆ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಈಗ ಬಂದು ಬಾ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಇವ್ನು ನಂಬ್ಕೊಂಡು ನಾನು ಹೆಂಗೆ ಹೋಗ್ಲಿ ಹೇಳೋಣ? ನೀನೇನೆ ಆಸ್ಪತ್ರೆಗಿದ್ದ ಬರಲಿಲ್ಲ ಅಂತಂದರೆ ಈಗ ಕರ್ಕೊಂಡು ಹೋಗಿ ಬಂದವನೇ ಅಂತಂದರೆ ಇವನು ನಂಬ್ಕೊಂಡು ನಾನು ಹೆಂಗೆ ಹೋಗ್ಲಿ ನಾನು? ಸ್ವಲ್ಪ ಸುಮ್ಮನೆ ಇರ್ತೀಯ ಜೀವಿತ. ಅಯ್ಯೋ ನೀನು ಸುಮ್ಮನೆ ವಟ 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 ಅಂತಿರ್ತೀಯ. ಏನು ತಿಳ್ಕೊಂಬಲ್ಲ ಏನಿಲ್ಲ, ಸುಮ್ಮನೆ ಮಾತಾಡ್ತೀಯ. ಕಾಕ ಫಸ್ಟ್ ಅವ್ರು ಹೇಳೋದನ್ನೇ ಕೇಳಿಸ್ಕ, ಆಮೇಲೆ ಮಾತಾಡಿವಂತೆ. ಹೇಳತ್ತ ನಾನು ಹೇಳೋದನ್ನೇ ಕೇಳಿಸ್ಕೊಂಬಂಗಿಲ್ಲ ಅವಳು. ಹಿಂಗೆ ಏನೋ ಆಗ್ಬಿಟ್ಟೈತೆ. ನಾನು ಹಾಸ್ಪಿಟ್ಲಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ನನ್ನ ಮಗಳ ಮೇಲೆ ನನಗೂ ಆಸೆ ಐತೆ ಸಿಕ್ಕಾಪಟ್ಟೆ. ನಾನು ನಮ್ಮ ಅಮ್ಮಗೂ ನಮ್ಮ ಅಜ್ಜಿಗೂ ಹೇಳ್ಬಿಟ್ಟಿದ್ದೀನಿ, ನೋಡ್ಕೊಳ್ರಿ ಕರ್ಕೊಂಬರ್ತೀನಿ ಜೀವಿತನ ಅಂತ. ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ. ಇಲ್ಲೇ ಪಾಪ ಸಮಸ್ಯೆಗಳು ನಿಮಗೂ, ಅದಕ್ಕೆ ಅಂತ ಕರ್ಕೊಂಡು ಹೋಗ್ಬಿಡೋಣ. ನಮ್ಮ ಮನೆ ಮಕ್ಕಳು ನಮ್ಮ ಮನೆಯಾಗಿದ್ದರೆ ಯಾವ ಸಮಸ್ಯೆ ಇರೋಲ್ಲ. ಏನೋ ಆಗೋದಾಗೋಯ್ತು, ಒಂದು ಸತಿ ಕ್ಷಮಿಸಿ ಬಾ ಅಂತ ಕರೆಯೋದಕ್ಕಂತ ಬಂದಿದ್ದೀನಿ. ಅವಳು ಮತ್ತೆ ಶುರು ಮಾಡ್ಕೊಂಡವಳೆ ಬೈಯೋದು ಅದನ್ನೆಲ್ಲ. ಹೇಳತ್ತ ಅದನ್ನೆಲ್ಲ ಶುರು ಮಾಡ್ಕೋಬಾರ್ದು. ಇನ್ನು ಅಲ್ಲಿಗೆ ಕೈ ಬಿಟ್ಬಿಡ್ಬೇಕು. ಏನೋ ಬಿಡತ್ತ, ಆಗೈತೆ, ಬರೋಕ್ಕಾಗಿಲ್ಲ, ಏನೋ ಸಿಟ್ಟು ಏನೋ ಒಂದು ಬಂದಿರ್ತವೆ ಗಂಡ ಹೆಂಡ್ತಿ ಮದುವೆ ಅಂತ ಹೇಳಿ ಅದನ್ನು ಒಂದಿಷ್ಟು ಕೋಪ ಕಡಿಮೆ ಮಾಡ್ಕೊಳ್ಳೋದು ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಎಷ್ಟು ಕೇಳ್ತಾರೆ? ಫಸ್ಟು ಹೇಳೋದನ್ನ ಕೇಳಿಸ್ಕೋಬೇಕು ಮನುಷ್ಯರು. ಕೇಳಿಸ್ಕೊಬೇಕಾಗಲ್ಲ, ನಾನು ಯಾಕೆ ಕೇಳಿಸ್ಕೊಬನ? ಸುಮ್ಮನೆ ಇರ್ತೀಯಾ? ಈಗ ನೀವು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಹಬ್ಬಕ್ಕೆ, ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ, ಚೆನ್ನಾಗಿ ನೋಡ್ಕೊಂತೀವಿ. ಚೆನ್ನಾಗಿ ನೋಡ್ಕೊಂಬಲ್ಲ ಮತ್ತು ಹೋಗಲ್ಲ ಅಂಬೋದು ಬೇಡ. ಚೆನ್ನಾಗಿ ನೋಡ್ಕೊಂತೀವಿ, ಚೆನ್ನಾಗಿ ನೋಡ್ಕೊಂಡು ಎಲ್ಲರ ಜೊತೆ ನಾವು ಚೆನ್ನಾಗಿ ಇದ್ಕೊಂಡು ಹೋಗ್ತೀವಿ. ಇಲ್ಲೋಡು ಜೀವಿತ ಅಕ್ಕ, ನೀನು ಇವರು ಬಂದಿಲ್ಲ ಮಗು ನೋಡೋಕ್ಕೆ ಅಂತ ಅನ್ಕೊಂಡಿದ್ಯಾ. ಮಗು ನೋಡೋಕೆ ಬಂದಿದ್ರು ಇವರು. ನಿನಗೆ ಗೊತ್ತಿಲ್ಲದಲೆ ಮಗುನ ಹೊರಗೇನೆ ತೋರಿಸ್ಕೊಂಡು ಕರ್ಕೊಂಡು ಬಂದೆ ನಾನೇನೆ. ಇರೋ ಸತ್ಯ ಹೇಳ್ತಾ ಇದೀವಿ ಇವತ್ತು ನಿನ್ನ ಹತ್ರ. ಅದೇ ಜೀವಿತ, ನೀನು ಬಂದಿಲ್ಲ ಅಂತ ಅನ್ಕೊಂಡಿದ್ಯಾ, ಆದರೆ ಬಂದಿದ್ದೀನಿ ನಾನು. ಗೊತ್ತಿಲ್ಲದಲೆ ನಿನಗೆ ಗೊತ್ತಿಲ್ಲದಲೆ ಮಗು ನೋಡ್ಕೊಂಡು ಬಂದಿದ್ದೀನಿ. ಇವತ್ತೇನೂ ಇರಲಿಲ್ಲ, ಹೊರಗೇನೇನೇನೋ ನೋಡ್ಕೊಂಡು ಬಂದೆ. ಹೊರಗೆ ನೋಡ್ಕೊಂಡು ನಾನು ಬಂದಿದ್ದೀನಿ ಗೊತ್ತಾ. ಸುಮ್ಮನೆ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಯಾವಾಗ ಬಂದಿದ್ನಪ್ಪ? ನಾವು ಅಲ್ಲೇ ಇದ್ವಿ. ಅಮ್ಮ ಬಂದಿದ್ರು ಕಣಮ್ಮ, ಬಂದಿದ್ರು. ನಾನು ಜೀವಿತನ ಹತ್ರ ಅಲ್ಲೇ ಇದ್ದೆ. ಇವಳು ಇಂಜೆಕ್ಷನ್ ಹಾಕ್ಸ್ಕೊಬತ್ತೀನಿ ಅಂತ ಹೇಳಿ ಹೋಗಿದ್ಲು. ಆವಾಗ ಬಂದಿದ್ರು, ನೋಡ್ಕೊಂಡು ಹೋಗವಳೆ. ಸುಮ್ಮನೆ ಯಾಕೆ ಅಲ್ಲಿಗೆ ಇವಾಗ ಸಿಟ್ಟು ನೋಡಿ ಬಂದಿಲ್ಲ ಅಂತ ಸಿಟ್ಟು ಮಾಡ್ಕೊಂತಾರೆ. ಆಸ್ಪತ್ರೆಗೆ ಗಲಾಟೆ ಬೇಡ, ಮನೆಗೆ ಹೋದ್ಮೇಲೆ ಸಮಾಧಾನ ಮಾತಾಡೋಣ ಅಂತ ಹೇಳಿ ಅವರು ಸುಮ್ಮನೆ ಬಂದವ್ರೆ. ಸಿಟ್ಟು ಮಾಡ್ಕೊಂತಾಳೆ ಜೀವಿತ, ಯಾಕೆ ಬೇಕು ಅಂತ ಹೇಳಿ ಸುಮ್ಮನೆ ಬಂದವ್ರು. ನೋಡ್ಕೊಂಡು ಹೋಗಿರೋದವ್ರು ಆಸ್ಪತ್ರೆಗೆ ಬಂದು. ಹೆಂಗೋ ನೋಡ್ಕೊಂಡು ಹೋಗ್ಯಾರ ಅಂತ ಖುಷಿ ಪಡು. ನನಗೇನೋ ತುಂಬ ಖುಷಿ ಆಯ್ತು ಅವತ್ತು ಅವ್ರು ಬಂದಿರೋ ವಿಷಯ ಕೇಳಿ. ಆದರೆ ನಿಮ್ಮ ಹತ್ರ ಇಬ್ಬರ ಹತ್ರ ಹೇಳಿಲ್ಲ, ಅಷ್ಟೇ ಮುಚ್ಚಿಟ್ಟಿದ್ದೀವಿ. ಏನೇ ಅಂದ್ರೂ ನಂಬಕ್ಕಾಗಲ್ಲಪ್ಪ ನನಗಂತೂ. ಇವನು ಹೆಂಗೆ ಇದನ್ನು ಮಾಡಿದ್ದಾನೆ ಅಂದ್ರೂ ನನಗೆ ಇವನು ಮಾತ್ರ ನಂಬಕ್ಕಾಗೋದೇ ಇಲ್ಲ. ಹೆಂಗೆ ಇದ್ದಾನೆ ಅಂದ್ರೂ ನಾನು ನಂಬಕ್ಕಾಗಲ್ಲ. ಒಂಥರ ಹೆಂಗೆ ಇದನ್ನು ಮಾಡ್ತಾರೆ ಇಂಥವ್ರು ನಂಬ್ಕೊಂಡಿರೋಕ್ಕಾಗುತ್ತಾ? ಹೇಳು, ಇಂಥವ್ರು ನಾನು ನಂಬ್ಕೊಂಡು ಹೋಗಲ್ಲ ಕಣೋಣ. ನಾನು ಹೋಗಲ್ಲ ಅಂದರೆ ಹೋಗಲ್ಲ. ಬರಲ್ಲ ಅಂತ ಇದ್ದಾಳಪ್ಪ, ಏನು ಮಾಡ್ತೀಯ? ಕರ್ಕೊಂಡು ಹೋಗ್ಬೇಕಂತಾರೆ ಬಂದಿದ್ದೀನಿ. ಏನೋ ಆಗೋಯ್ತು, ಗಂಡ ಹೆಂಡ್ತಿ ಮದುವೆ ಒಂದು ಜಗಳ ಮನಸ್ತಾಪ ಬಂತತ್ತ ಅಂತ ನಾನು ಸುಮ್ಮನೆ ಹಂಗೆ ನಾನು ಮರೆತು ಬಂದಿದ್ದೀನಿ. ಮದುವೆ ಯಾಕದೆ ಮತ್ತೆ? ಇನ್ನೊಂದು ಮದುವೆ ಯಾಕೆ ಅದೇ? ಯಾಕದೆ ಏನು ಎತ್ತ ಹೇಳ್ತೀನಿ. ನಾನು ಹೊಟ್ಟೆಲಿ ಮಗು ನೋಡೋಕ್ಕಂತೂ ಬಂದಿದ್ದೆ, ಬೇಕಾದ್ರೆ ಫೋಟೋನು ಇದೋ ಕಳಿಸಿರ್ತೀನಿ ನೋಡೋಕ್ಕೆ ಬಂದಿದ್ದೆ ಹಾಸ್ಪಿಟ್ಲಿಗೆ. ಆದರೆ ನೀನು ಬೈತೀಯಾ ಅಂತ ಬರೋಕ್ಕಾಗಲಿಲ್ಲ. ನೈಟ್ ಟೈಮ್ ನಮಗೆ ಗೊತ್ತಿಲ್ಲ. ಆಮೇಲೆ ಡೆಲಿವರಿ ಆದಮೇಲೆ ಬೆಳಗ್ಗೆ ನಮಗೆ ಫೋನ್ ಮಾಡಿದ್ದು. ಬೆಳಗ್ಗೆ ಫೋನ್ ಮಾಡಿದಾಗ ನಾವು ಬಂದಿದ್ದು. ನೈಟ್ ಎಲ್ಲ ನನಗೆ ಏನು ಗೊತ್ತು, ಹೆರಿಗೆ ನೋವು ಬಂದೈತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಹೇಳಿದ್ರೆ ಒಂದು ಫೋನ್ ಆದರೂ ಮಾಡಿದ್ರೆ ಬಂದುಬಿಡ್ತಿದ್ದೆ. ಏನು ಮಾಡ್ತೀಯ? ನನಗೆ ಒಂದು ಸತಿ ಬರಬಾರ್ದು ಅಂತ ಒಂದು ಸತಿ ಅನ್ನಿಸ್ತು. ಅದಕ್ಕೆ ಅತ್ತ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಈ ದಿನತ್ತು ಇನ್ನೇನು ಮಾಡೋದು. ಅದೇ ಕರ್ಕೊಂಡು ಹೋಗಕ್ಕಂತ ಬಂದವ್ರೆ. ಸುಮ್ಮನೆ ಹೋಗು ಜೀವಿತ ಅಕ್ಕ, ಸುಮ್ಮನೆ ಅತ್ಲಾಗೆ
ಅಲ್ಲೇ ಅವರು ನೋಡ್ಕೊಂತಾರತ್ತ, ಅಲ್ಲೇ ಇದ್ದಂಗೆ ಆಗುತ್ತೆ. ಎಲ್ಲಿರ್ಬೇಕು ಅಲ್ಲಿರ್ಬೇಕತ್ತ. ಇಲ್ಲ ಮತ್ತೆ ನಾನು ಹೋಗಲ್ಲ, ನೀನು ಏನೇ ಅಂದರೂ ನಾನು ಹೋಗಲ್ಲ, ನಾನು ಬರಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಮುಚ್ಕೊಂಡು ನೀನು. ನೀನು ಇಲ್ಲಿಂದ ಹೋದ್ರೆ ಸರಿ, ನಾನಂತೂ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಹೋಗೋದು ಕಲಿ. ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಾನು 9 ತಿಂಗಳವರೆಗೂ ಕಾಲು ತೆಗ್ದು ಹೋಗಲ್ಲ. ಆಮೇಲೆ ನೋಡೋಣ, ನನ್ನ ಮಗಳು 9 ತಿಂಗಳಾದಾಗ ಚೆನ್ನಾಗಿದ್ದರೆ ಒಂದು ಹಾಕೋದು, ಚೆನ್ನಾಗಿಲ್ಲ ಅಂದರೆ ಇಷ್ಟೇ ಹಳೆ ಬರ. ಹೋಗು, ನಿನ್ನ ಮದುವೆ ಬೇರೆ ಯಾವಾಗಾದ ನಾನು ಆವಾಗಲೇ ಬಿಟ್ಟಾಕ್ಬಿಟ್ಟೆ. ಲೋಪರ್ ನನ್ನ ಮಕ್ಳು ಇಂಥವ್ರನ್ನೆಲ್ಲ ನಾವು ಎಷ್ಟಾನ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಬಂದಿಲ್ಲ ನಮಗಿಲ್ಲ ತಲೆ ತಿಂತಾರೆ ಇಂಥವ್ರನ್ನೆಲ್ಲ ನಾವು ಎಷ್ಟಾನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂತ ಗೊತ್ತಾಗ್ಬಿಡ್ತು ನನಗೆ. ನಮ್ಮ ಪಾಡಿಗೆ ನಾವಿದ್ರೆ ಯಾವುದೂ ಇರಲ್ಲ ಅಂತ ನನಗೆ ಗೊತ್ತೈತೆ. ನನ್ನ ಮಗಳು ನೋಡ್ಕೊಂಡು ನಾನು ಹೆಂಗಿರ್ಬೇಕು ಅಂತ. ಸುಮ್ಮನೆ ಇಲ್ಲಿಂದ ನಾನು ಹೋಗೋದು ಕಲಿ ನೀನು. ಅಷ್ಟೇ, ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ತಿರ್ಗಿ ಹೆಚ್ಚಾಗಿ ನೀನು ಮಾತಾಡಲೇಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋದು ಕಲಿ. ಅದೇ ಮತ್ತೆ ಕಳ್ಸಲ್ಲ. ಏನು ಸುಮ್ಮನೆ ಬಂದು ಹಿಂಗೆ ನೋಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಬಗೆಹರ್ದು ಹೋಗ್ಬಿಡುತ್ತೇನೋ. ಎಷ್ಟೋ ನಾವು ಮಾಡಿರೋದು ಅಂತ ನೆನೆಸ್ಕೋಬೇಕು. ನನ್ನ ಮಗಳು ಎಷ್ಟು ಬೇಜಾರಾಗಿ ಅವಳಲ್ಲಿ. ಅಲ್ಲಿ ಬರಬೇಕಾಗಿತ್ತು ನೀನು. ಮತ್ತು ಕಳ್ತನ ನೋಡ್ಕೊಂಡು ಹೋಗೋಂಥದ್ದೇನು? ಕಳ್ತನದಾಗ ಯಾಕೆ ನೋಡ್ಕೊಂಡು ಹೋಗಿದ್ದೀರಿ? ಅಯ್ಯೋ ದೇವ್ರೇ, ಈಗ ನಿನ್ಗೆ ಹೇಳೋಕ್ಕಾಗಲ್ಲ ಕಣೋ. ನೀನು ಎಂತ ನಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ಎಲ್ಲ ಗೊತ್ತಿದ್ದು ಕೊಟ್ಟೆ ನಾನು ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾ ಇಲ್ಲ. ಸುಮ್ಮನಿರಿ. ಹಂಗಾರೆ ಇವಾಗ ಕರ್ಕೊಂಡು ಹೋಗಕ್ಕೆ ಬಂದಿರ, ಅವ್ರು ಬರಲ್ಲ ಅಂತ ಇದ್ದಾರೆ. ಸುಮ್ಮನೆ ಯಾಕೆ ಸ್ವಲ್ಪ ದಿನ ಇಲ್ಲೇ ಇಲ್ದ್ರು ಇರಲಿ, 9 ತಿಂಗಳ ತನಕ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಮ್ಮನೆ ಆಮೇಲೆ ಏನಂತ ಚೆನ್ನಾಗಾದ್ರೆ ಬೇಕಾದ್ರೆ ಕರ್ಕೊಂಡು ಹೋಗಿ ಬಂತ್ರಿ. 9 ತಿಂಗಳ ತನಕ ಕಳಿಸಲ್ಲ ಅಂತ ಹೇಳ್ತಾ ಇತ್ತು ನಮ್ಮಮ್ಮ. ನೇಮ್ ಮಾಡೋದು ಇರ್ರಿ, 9 ತಿಂಗಳ ತನಕ ಇಲ್ಲೇ ಇರ್ತಾರೆ. ತಿರಾನ ಕರ್ಕೊಂಡು ಹೋಗಂತ ಹೇಳಪ್ಪ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗೋಣಲ್ಲ. ಹಬ್ಬ ಬೇರೆ ಫಸ್ಟ್ನೇ ಹಬ್ಬ, ಅವಳು ಹುಟ್ಟಿ ಫಸ್ಟ್ನೇ ಹಬ್ಬ ಯುಗಾದಿ ಹಬ್ಬನೇ ಆಚರಿಸ್ತಾ ಇದ್ದಾಳೆ. ಅದಕ್ಕಾಗಿ ಕರ್ಕೊಂಡು ಹೋಗೋಣ ಮನೆಯಾಗೆ ಹಬ್ಬ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂಬೋದಕ್ಕೋಸ್ಕರ ಬಂದೆ. ಜೀವಿತಂಗೆ ನಾನು ಬಂದಿಲ್ಲ ಅಂತ ಬೇಜಾರಾಗಿರುತ್ತೆ. ಅದಕ್ಕೆ ನಾನು ಬಂದಿದ್ದೆ ಮಗು ನೋಡೋಕ್ಕೆ ಅಂತ. ಅವಳಿಗೂ ಹೇಳಿ ಹಂಗೆ ಅವಳನ್ನು ಮಾತಾಡಿಸ್ಕೊಂಡು ಮಗುನ ಕರ್ಕೊಂಡು ಸ್ವಲ್ಪ ಅವಳಿಗೂ ಎಷ್ಟು ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಅವಳು ನೋಡಿದ್ರೆ ಇಷ್ಟೊಂದು ಸಿಟ್ಟು ಮಾಡ್ಕೊತಾ ಇದ್ದಾಳೆ. ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ರೆ ಹಿಂಗಾಗುತ್ತೆ. ಇಷ್ಟೊಂದು ಸಿಟ್ಟು ಮಾಡ್ಕೋಬಾರ್ದು ಯಾರೇ ಆಗಲಿ. ಸಿಟ್ಟು ಮಾಡ್ಕೊಂಡ್ರೆ ಈಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು ಬರುತ್ತೆ ಹೋಗುತ್ತಪ್ಪ. ಮತ್ತೆ ಒಂದು ಹೋಗುತ್ತೆ. ನೀನು ಯಾಕೆ ಮತ್ತೆ ಇನ್ನೊಂದು ಮದುವೆ ಆದೆ? ನೀನು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾಗಿತ್ತು. ನೀನು ಅಡ್ಜಸ್ಟ್ ಮಾಡ್ಕೊಂಡು ಇದೆಯಾ? ಇಲ್ಲ ತಾನೇ? ನನಗೂ ಗೊತ್ತಾಗ್ತೈತೆ ನಿನ್ನ ಬಂಡವಾಳ ಏನು ಅಂತ ಹೇಳಿ. ಸುಮ್ಮನಿಲ್ಲಿಂದ ಹೋಗೋದು ಕಲಿ. ನನ್ನ ಹತ್ರ ನನಗೆ ನೆನೆಸ್ಕೊಬಿಟ್ರೆ ಹೊಟ್ಟೆ ಎಲ್ಲ ಸಂಕಟ ಆಗ್ತೈತೆ. ಅಷ್ಟು ನಾನು ಏನಿದ್ದೀನಿ ಇನ್ನಿನ್ನು ನನಗಂತೂ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಹೋಗು ಅಂತ ಹೇಳಿದ್ದು. ಸುಮ್ಮನೆ ಕರ್ಕೊಂಡು ಹೋಗಕ್ಕೆ ಬಂದವ್ರೆ ಹೋಗು ಅಂತ ಹೇಳಿದ್ದು. ಗೋಳಾಡಬೇಡ. ಇಲ್ಲ ಕಣೋ, ಕಳ್ಸಲ್ಲ. 9 ತಿಂಗಳ ತನಕ ಕಳ್ಸಲ್ಲ. ನೀನೇ ಹೇಳಿ ಏನೇ ಇದು ಮಾಡೋಣ ಅಂದ್ರೆ ನಾವು 9 ತಿಂಗಳ ತನಕ ಕಳ್ಸಲ್ಲ. ನನ್ನ ಮಗಳು ನಿನ್ನ ನಾವು ಕಳ್ಸಲ್ಲ ಕಣೋ. ಆಮೇಲೆ 9 ತಿಂಗಳಾದ್ಮೇಲೆ ಬಾ ನೋಡೋಣ. ಅದೆಲ್ಲಿ ಯಾರನ್ನ ಕಲೆ ಹಾಕಿ ನ್ಯಾಯ ಪಂಚಾಯತಿ ಮಾಡಿ ಆಮೇಲೆ ಕರ್ಕೊಂಡು ಹೋಗಿ ನೋಡಿದ್ರಲ್ಲ ವೀಕ್ಷಕರೇ, ಆಸ್ಪತ್ರೆಗೆ ನೋಡೋಕೆ ಬಂದಿರೋ ವಿಷಯನೂ ಹೇಳಿದ್ವಿ. ಎಲ್ಲ ಹೇಳಿದ್ರು ಇವಳಿಗೊಂಥರ ಸಿಟ್ಟು. ನೋಡ್ರಿ, ಹಿಂಗೆ ಮಾಡ್ಯಾರ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಈ ಜೀವಿತ ಎಷ್ಟು ಇದನ್ನು ಮಾಡ್ತಾಳೆ. ನಾನು ಮಾಡ್ತಾ ಇರೋದು ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾಳೆ ಯಾವಾಗಲೂ ವಟ 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 ಅಂತ. ಬಂದವ್ರು ಕರ್ಕೊಂಡು ಹೋಗಕ್ಕೆ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಇವಳು ಜಂಬ ದೌಲತ್ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ ಇವಳಿಗೆ. ಹೇಳು, ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.